ಇನ್ನು SSLC ಪರೀಕ್ಷೆಯಲ್ಲಿ ಕಳೆದ ಬಾರಿ ಇದ್ದ ಹಾಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದಿಲ್ಲ. ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಹೇಳಿದ್ದಾರೆ, ಈ ಬಾರಿ ಯಾವುದೇ ರೀತಿಯಾದಂತ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಅಂತ. ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅಂತ ಸಿಎಂ ಗರಂ ಆಗಿದ್ರು. ಈ ಬಾರಿ ಯಾವುದೇ ರೀತಿಯಾದಂತ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಕಳೆದ ಬಾರಿ 3 ಪರೀಕ್ಷೆ ಬಗ್ಗೆ ಗೊಂದಲ ಇತ್ತು, ಆದ್ರೆ ಈ ಬಾರಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ. ಇಲಾಖೆ ವತಿಯಿಂದ ನಾವೇನು 10% ಮಕ್ಕಳಿಗೆ ಲಾಸ್ಟ್ ಟೈಮು ಬಿಕಾಸ್ ಆಫ್ ವೆಬ್ಕಾಸ್ಟಿಂಗ್ ಅವರಿಗೆ ತೊಂದರೆ ಆಯಿತು, ಅದೇನು ಕೊಟ್ಟಿದ್ವಿ ಈ ಸತಿ ಅದು ಇರೋದಿಲ್ಲ. ಇಷ್ಟು ಆಸ್ ಫಾರ್ ಆಸ್ ಈ ಮಾರ್ಜಿನಲ್ ಏನಿದೆ ಅದು ಸೂಕ್ಷ್ಮ. ಯಾಕೆಂದರೆ ಪಾಪ ನನಗೂ ಕರೆಕ್ಟ್ ಅನಿಸುತ್ತೆ, ಈಗ 3 ಮಾರ್ಕ್ಸಲ್ಲಿ ಇನ್ನೆಲ್ಲ ಪಾಸಾಗಿ ಒಂದೇನೋ ಒಂದು ಅವರಿಗೇನೋ ಅಂತ. ಬಟ್ ಆಸ್ ಅ ಮಿನಿಸ್ಟರ್ ಐ ಡೋಂಟ್ ಥಿಂಕ್ ಐ ಶುಡ್ ಕಮಿಟ್ ಎನಿಥಿಂಗ್ ಅನ್ಲೆಸ್ ನಮ್ಮ ಆಫೀಸರ್ಸ್ ಜೊತೆಗೆ ನಾನು ಚರ್ಚೆ ಮಾಡಿ ಅವ್ರ ಪ್ರಕಾರ ಇಲ್ಲ. ಏನು 10% ಪಾಸಿಂಗ್ ಮಾರ್ಕ್ಸ್ ಫಾರ್ ಫೇಲ್ಡ್ ಸ್ಟೂಡೆಂಟ್ಸಿಗೆ ಕೋವಿಡ್ ಟೈಮಲ್ಲಿ ಅದು ನ್ಯಾಷನಲಲ್ಲಿ ಎಲ್ಲ ಕಡೆನೂ ಕೊಟ್ಬಿಟ್ಟಿದ್ದಾರೆ. ಓಕೆ, ಲಾಸ್ಟ್ ಟೈಮ್ ನಾವು ಅಡಿಷ್ನಲ್ 10% ಏನು ಕೊಟ್ವಿ ಅದನ್ನು ನಾನು ತೆಗಿತಾ ಇದ್ದೀನಿ. ಈ 10% ಬಗ್ಗೆ ನನಗೆ ಅಧಿಕಾರ ಇರಲ್ಲ. ನ್ಯಾಷನಲಲ್ಲಿ ಏನು ಪಾಲಿಸಿ ಮಾಡ್ತಾರೆ ಅದನ್ನು ಚೆಕ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಇಷ್ಟೇ. ಯಾಕೆಂದರೆ ಅದು ಲಾಸ್ಟ್ ಟೈಮು ಕೂಡ ನಾನು ಕ್ಲಾರಿಫೈ, ಅದೇ ನಾನು ಹೇಳ್ತಾ ಇರೋದು. ಅದೇನಾಗ್ಬಿಡ್ತು, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅದನ್ನ ಹೇಳಷ್ಟಿಗೆ ಹಾಕಿ ನಮಗೆ ಅದೇ ಥರದ ಡೈರೆಕ್ಷನ್ಸ್ ಆಸ್ ಆಫ್ ನಾವು ಬಂದಿಲ್ಲ.